ನಾವು ಇಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜ್. ಅಪ್ಪು ಅಂದರೆ ತುಂಬ ಇಷ್ಟ ಅವ್ರಿಗೆ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪು ಬಾಸ್. ನೀವು ಯಾವತ್ತೂ ನಮ್ಮ ಹೃದಯದಲ್ಲಿ ಇದ್ದೇ ಇರ್ತೀರಾ, ಎಲ್ಲೂ ಹೋಗಿಲ್ಲ. ನೀವು ಅಂದ್ರೆ ತುಂಬ ಇಷ್ಟ. ನಿಮ್ಮ ಫಿಲಮ್ ಅಂದ್ರೆ ಅರಸು, ಮಿಲನ ತುಂಬ ಇಷ್ಟ, ಗಂಧದ ಗುಡಿ ತುಂಬ ಇಷ್ಟ. ಆಮೇಲೆ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ, ಯಾವತ್ತೂ ಹೃದಯದಲ್ಲಿ ಇದ್ದೇ ಇರ್ತಾರೆ. ಅವರು ಅಂದರೆ ತುಂಬ ಇಷ್ಟ ನಮಗೆ. ಐ ಲವ್ ಯು ಅಪ್ಪು ಬಾಸ್, ಐ ಲವ್ ಯು ಸೋ ಮಚ್. ಏನು ಮಿಸ್ ಮಾಡ್ಕೊಳ್ಳಲ್ಲ. ರಿಲೀಸ್ ಆದಾಗ ನಾವು ನೋಡ್ತಾ ಇರ್ತೀವಿ. ನಮ್ಗೆ ಯಾವತ್ತೂ ಆ ಥರ ಅನ್ಸೋದೇ ಇಲ್ಲ. ಅವ್ರು ಯಾವತ್ತೂ ನಮ್ಮ ಹೃದಯದಲ್ಲಿ ಇದ್ದೇ ಇರ್ತಾರೆ. ವರ್ಷಕ್ಕೊಂದು ರಿಲೀಸ್ ಆಗ್ತಾ ಇರುತ್ತೆ, ನೋಡ್ತಾ ಇರ್ತೀವಿ, ಅದರಲ್ಲೇ ಖುಷಿ ಪಡ್ತೀವಿ. ಹಾಂ, ಅಪ್ಪು ಸರ್ ನೋಡಿದ್ವಿ. ಅವ್ರ ಫಿಲಮ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಷ್ಟ. ತುಂಬ ಇಷ್ಟಪಡೋದು ಅರಸು, ಮಿಲನ ತುಂಬ ಇಷ್ಟಪಡ್ತೀವಿ ಸರ್. ಅವ್ನು ಯಾವತ್ತೂ ನಾವು ಮಿಸ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ಹೃದಯದಲ್ಲಿ ಇದ್ದೇ ಇರ್ತಾರೆ, ಯಾವತ್ತೂ ನಮ್ಮ ಹೃದಯದಲ್ಲಿ ಇದ್ದೇ ಇರ್ತಾರೆ ಸರ್. ಒನ್ಸ್ ಮೋರ್ ಹ್ಯಾಪಿ ಬರ್ತ್ಡೇ ಬಾಸ್. ಓಕೆ ಸರ್, ಥ್ಯಾಂಕ್ ಯು. ನಾವು ಪಾವಗಡ ತಾಲೂಕು ಎನಸ್ಕೋಟೆ ಹೋಬಳಿ, ಅದು ಅಲ್ಲಿಂದ ಬಂದಿರೋದು. ನಾವು ಒಬ್ಬರೇ ಬಂದಿರೋದು. ಇಲ್ಲ ಸರ್, ನಾವು ಮಾತ್ರ ಅವರ ಅಭಿಮಾನಿ. ಅವರು ಇದೇ ಅಭಿಮಾನಿ. ಅದು ಬಂದಿಲ್ಲ, ಅವ್ರ ಕೆಲಸ ಆಗಿ ಬಂದಿಲ್ಲ. ನಾವು ನೋಡ್ಬೇಕಂತ ಜಾಸ್ತಿ ಮಿಸ್ ಆಗುತ್ತೆ ಸರ್. ನಮ್ಗೆ ಅಣ್ಣ ಇಲ್ಲ, ನಮ್ಗೆ ಅಣ್ಣನ ಥರನೇ ಇದ್ರು ಅವರು. ಅದ್ರ ಬಗ್ಗೆ ಹೇಳೋಕ್ಕೆ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ. ಅವ್ರ ಫ್ಯಾಮಿಲಿ ತುಂಬ ಇಷ್ಟ. ಹಂಗಾಗಿ ಅವರು ಇಲ್ಲ ಅಂತ ಅಂದ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರದ್ದು ಇವಾಗ 3 ವರ್ಷನ 4 ವರ್ಷನೇನೋ 50ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಬರ್ಡೇ. ಅದಕ್ಕೋಸ್ಕರ ನಾವು ಬರ್ತಾನೆ ಇರ್ತೀವಿ, ಬಂದಿದ್ದೀವಿ. ಎಲ್ಲ ಅಭಿಮಾನಿಗಳು ಎಲ್ಲ ಖುಷಿ ಪಟ್ಟಿರ್ತಾರೆ. ಕೆಲವೊಂದು ದುಃಖ ಇದೆ, ಅವ್ರು ನಮ್ಮ ಜೊತೆಗೆ ಇಲ್ಲ ಅಂತ. ಆದರೆ ಅವ್ರು ಇಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಇದ್ದೇವೆ ಅಂತ ಅಂದ್ಕೊಂಡು ಬರ್ತಾ ಇದ್ದೀವಿ. ನಿನ್ನೆ ಬಂದಿದ್ದೀವಿ, ಯಾವಾಗ ಬರ್ತಾನೆ ಇರ್ತೀವಿ. ಯಾಕೆಂದರೆ ಅವರು ದೇವರಾಗಿದ್ದಾರೆ. ಅವರು ನಮಗೆ ಫಸ್ಟ್ ದೇವರಂದ್ರೆ ಇವಾಗ ಅವರೇ. ನಾನು ಅವರು ಇದಾಗದಿಂದನೇ ಬರ್ತಾನೆ ಇದ್ದೀನಿ, ಕಂಟಿನ್ಯೂ ಬರ್ತಾ ಇದ್ದೀನಿ, ಸ್ಟಾಪ್ ಮಾಡಿಲ್ಲ ನಾವು. ಯಾಕೆಂದ್ರೆ ನಮಗೆ ಅವ್ರ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಹಂಗಾಗಿ ನಾವು ಬರ್ತಾನೆ ಇರ್ತೀವಿ, ಇನ್ನೂ ಬರ್ತೀವಿ. ಅಭಿಮಾನಿಗಳು ಜಾಸ್ತಿ ಆಗ್ತಾನೆ ಇರುತ್ತವೆ. ಇನ್ನೂ ನಾವು ಬರಬೇಕಂತ ಇಷ್ಟಪಡ್ತಾನೆ ಇರ್ತೀವಿ. ನಾವು ಟೋಲ್ಗೇಟಿಂದ ಬರ್ತಾರದು, ಮಾಡಿರೋ ಟೋಲ್ಗೇಟಿಂದ. ಅಪ್ಪು ಬಾಸ್ದು ನಾವು ಯಾವತ್ತೂ ಫ್ಯಾನೇ. ಅವರು ಅಪ್ಪು ಫಿಲಮಿಂದ ಹಿಡಿದು ಇವತ್ತಿನವರೆಗೂ ಗಂಧದ ಗುಡಿ ಗಂಟ ನೋಡಿದ್ದೀವಿ. ಮತ್ತು ರಿಲೀಸ್ ಆಗಿದೆ ಅಂತ ನಾವು ಭಾಳ ಖುಷಿ ಆಯಿತು. ಬಂದ್ವಿ, ಭಾಳ ಚೆನ್ನಾಗಿದೆ ರೆಸ್ಪಾನ್ಸು. ಅದು PRK ಇಂದ ಬಂದಿರೋದು. ಅಶ್ವಿನಿ ಮೇಡಮ್ ಹುಟ್ಟಿದ ಹಬ್ಬದ ದಿವಸಲ್ಲೇ ರಿಲೀಸ್ ಆಗಿ ಒಳ್ಳೆ ಚೆನ್ನಾಗಿದೆ. ಮತ್ತು ಅಪ್ಪು ಬಾಸ್ದು ಅವರು ಯಾವ್ದು ಇದು ದಾನ ಮಾಡೋರಂತ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ಅವ್ರದ್ದು ಇನ್ಸ್ಪಿರೇಷನು, ಸ್ಮೈಲು ಯಾವತ್ತು ನಾವು ವಜ್ರಾಮರನೇ. ಅವ್ರು ಯಾವತ್ತು ನಾವು ಕೊನೆವರೆಗೂ ಅವ್ರಿಗೂ ಉಸಿರೊಟ್ಟು ಇಟ್ಕೊಂಡಿದ್ದೀವಿ ಅಂತ ನಾವು ಹೇಳ್ತೀವಿ. ಪ್ರಾಣವೇಂದ್ರ ಅಂತ ಬಂದವ್ರು ಸರ್. ನಿಂದ ಹತ್ರ 9 ಗಂಟೆಗೆ ಬಿಟ್ಟವ್ರಿ, ಇಲ್ಲಿ 3 ಗಂಟೆ ಬಂದತ್ರಿ. ಮೊನ್ನೆ ನಮ್ಮ ಊರಾಗ ದೇವತಿತ್ರಿ 20,000 ರೂಪಾಯ್ದು ಫೋಟೋ ಹಾಕ್ಸಿದ್ರು. ಒಂದು ಪುನೀತಿನ್ರಿ ಫ್ಯಾಮಿಲಿ ಅಷ್ಟರು ಹಾಕ್ಸಿದ್ರು. ನಮ್ಮ ಊರಾಗ ಹಬ್ಬತ್ತಲ್ರಿ ದೇವತಿ ಹುಡ್ರು ಎಲ್ಲ ಸೇರ್ಕೊಂಡ್ ಹಾಕ್ಸಿದ್ರು. ನಮ್ಮ ಹುಡುಗಂದು ಮೊನ್ನೆ ಮದುವೆ ಇತ್ರಿ, ಅವಂದು ಫೋಟೋನು ಕೊಟ್ರಿ, ಪುನೀತಿನ ಫೋಟೋ. ಮತ್ತು ನಮ್ಮ ಹುಡುಗಂದು ಇನ್ನೊಂದು ಮದುವೆ ಇತ್ರಿ, ಅವಂದು ಮನಿ ಓಪ್ಲಿಂಗ್ ಇತ್ತು, ಅವಂದು ಅವನಿಗೆ ಫೋಟೋನು ಕೊಟ್ರಿ ಪುನೀತ್ರಿ. ಅಷ್ಟು ಅಭಿಮಾನ ಆಗ್ಯವ್ರಿ. ಊಟ ಹೋಗಲ್ರಿ, ಏನು ಹೋಗಲ್ರಿ, ಭಾಳ ಚಿಂತೆ ಇಡ್ತಾವ್ರಿ.